ಒಂದು ಕಡೆ ಮಂಡ್ಯ ಕ್ಷೇತ್ರವನ್ನ ಗೆದ್ದುಕೊಂಡು ಬರೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮಂಡ್ಯ ಅಖಾಡಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಸುಮಲತಾ. ದಳಪತಿ ಮಂಡ್ಯ ಕ್ಷೇತ್ರ ಘೋಷಣೆ ಮಾಡಿದ್ರೂ ಕೂಡ ಸುಮಲತಾ ಪಟ್ಟು ಸಡಿಲಿಸ್ತಾ ಇಲ್ಲ. ಮಂಡ್ಯ ಟಿಕೆಟ್ಗಾಗಿ ಸುಮಲತಾ ಕೊನೆ ಹಂತದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಈ ಮೂಲಕ ಮಂಡ್ಯ ಅಖಾಡಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. 3 ದಿನ ದೆಹಲಿಯಲ್ಲೇ ಇದ್ರು ಸಂಸದೆ ಸುಮಲತಾ. ಬಿಜೆಪಿ ವರಿಷ್ಠರ ಭೇಟಿ ಬಳಿಕ ಸುಮಲತಾ ಪಾಸಿಟಿವ್ ಮಾತುಗಳನ್ನ ಆಡ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರ ಕುರಿತಂತೆ. ಮಂಡ್ಯ ಬಿಟ್ಟು ಬೇರೆ ಕಡೆ ರಾಜಕಾರಣ ಮಾಡಲ್ಲ ಅಂತ ಈ ಕ್ಷಣದ ತನಕವೂ ಕೂಡ ಸುಮಲತಾ ಹೇಳ್ತಾ ಇದ್ದಾರೆ. ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲಿ ಮಾತ್ರ, ಮಂಡ್ಯ ಬಿಟ್ಟು ಎಲ್ಲಿ ಹೋಗ್ಲಿ ನಾನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮಂಡ್ಯ ವಿಚಾರ ನಾನು ಅಲ್ಲೇ ಡೆಲ್ಲಿಲೇ ಹೇಳಿದ್ದೆ. ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ. ಇನ್ನೂ ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಲೇ ನನಗಿರೋ ಮಾಹಿತಿ. ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು. ಇನ್ನು ಇವತ್ತು ವಿಜಯೇಂದ್ರ ಅವರನ್ನು ಹೇಳಿದ್ರಲ್ಲ 22ವರೆಗೂ ಯಾವುದೂ ಫೈನಲೈಸ್ ಆಗಲ್ಲ ಅಂತ. ಸೊ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟ್ರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿಯೇ ಎಲ್ಲವೂ ಒಂದು ಅಂತಿಮ ನಿರ್ಧಾರವನ್ನು ಮಾಡೋದು. ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು. ಚಿಕ್ಕಬಳ್ಳಾಪುರ್ಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು? ನನ್ನದೇನಿದ್ರು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ. ಈಗಲೂ ಅದನ್ನೇ ನಾನು ಹೇಳಿಬಿಟ್ಟು ಬಂದಿದ್ದೀನಿ. ತುಂಬ ಪಾಸಿಟಿವ್ ಅಂತಲೇ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ, ಪಕ್ಷ ಯಾವ ನಿರ್ಧಾರ ತಗೊಳುತ್ತೆ ಅಂತ ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಈಗ ಜೆಡಿಎಸ್ ಸಾಕಷ್ಟು ತಯಾರಿಯನ್ನ ನಡೆಸ್ತಾ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡೋದು ಕನ್ಫರ್ಮ್ ಅಂತ CS ಪುಟ್ಟರಾಜು ಅವರು ಕೂಡ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಒಂದ್ ವೇಳೆ ಮಂಡ್ಯ ಕನ್ಫರ್ಮ್ ಮಾಡಿದೆ ಆದ್ರೆ ಈಗಾಗಲೇ ಸಾಕಷ್ಟು ಕಲರ್ಫುಲ್ ಆಗಿದೆ ಮಂಡ್ಯ ರಣಕಣ. ಇದು ಕುಮಾರಸ್ವಾಮಿ ಅವರ ಎಂಟ್ರಿಯಿಂದ ಬಹಳ ದೊಡ್ಡ ಕಾನ್ಫಿಡೆನ್ಸ್ ಬಂದಿದೆ ಹಾಗಾದ್ರೆ ಜೆಡಿಎಸ್ ವಲಯದಲ್ಲೂ. ಶ್ವೇತಾ, ಕಳೆದ 2 ದಿನಗಳಿಂದ ಕೂಡ ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರೆ ಅನ್ನುವಂಥ ವರದಿಯನ್ನು ಸುವರ್ಣ ನ್ಯೂಸ್ ಕೂಡ ಮಾಡ್ತಾ ಇದೆ. ಇವತ್ತು ಆ ವಿಚಾರವನ್ನು ಅಫಿಷಿಯಲ್ ಮಾಡುವಂಥ ಪ್ರಯತ್ನವನ್ನು CS ಪುಟ್ಟರಾಜು ಕೂಡ ಮಾಡಿದರು. ಅಂದರೆ ಕುಮಾರಸ್ವಾಮಿ ಅವರು 100ಕ್ಕೆ 100ರಷ್ಟು ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಅವರು ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದು ಮಂಡ್ಯ ಜಿಲ್ಲೆ JDS ಕಾರ್ಯಕರ್ತರ ಒತ್ತಡ ಕೂಡ ಆಗಿತ್ತು. ಒಮ್ಮತದ ನಿರ್ಧಾರದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆಗೆ ಒಪ್ಕೊಂಡಿದ್ದಾರೆ. ಅವರು ಬಂದು ಅರ್ಜಿ ಹಾಕಿದ್ರೆ ಸಾಕು, ನಾನು ಚುನಾವಣಾ ನೇತೃತ್ವವನ್ನು ವಹಿಸಿ NDA ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೀವಿ, ಒಂದು ಅತ್ಯಂತ ದೊಡ್ಡ ಬಹುಮತದಿಂದ ಕುಮಾರಸ್ವಾಮಿ ಅವರನ್ನ ಗೆದ್ದು MP ಯನ್ನಾಗಿ ಮಾಡ್ತೀವಿ ಎನ್ನುವಂಥ ಮಾತುಗಳನ್ನು CS ಪುಟ್ಟರಾಜು ಕೂಡ ಹೇಳ್ತಾ ಇದ್ರು. ಅಂದರೆ ಕಳೆದ ವಾರ ಮಂಡ್ಯದಲ್ಲಿ ಸಭೆ ನಡೆಸಿದಾಗಲೂ ಕೂಡ ನಿಖಿಲ್ ಅಥವಾ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗಬೇಕು ಅನ್ನುವಂಥ ಒತ್ತಡ ಕಾರ್ಯಕರ್ತರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ದೆಹಲಿಯಲ್ಲಿ BJP ವರಿಷ್ಠರನ್ನ HDK ಭೇಟಿಯಾದಾಗಲೂ ಕೂಡ ನಿಖಿಲ್ ಬೇಡ, ನೀವೇ ಅಭ್ಯರ್ಥಿಯಾಗಿ ಎನ್ನುವಂಥ ಸಲಹೆ ಕೂಡ BJP ವರಿಷ್ಠರಿಂದ ಕುಮಾರಸ್ವಾಮಿ ಅವರಿಗೆ ಬಂದಿತ್ತು. ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ JDS ಕಳೆದ ಬಾರಿಗಿಂತ ಈ ಬಾರಿ ಸ್ವಲ್ಪ ಕೆಳಮಟ್ಟದಲ್ಲಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು 7ರಲ್ಲಿ 6 ಕ್ಷೇತ್ರಗಳನ್ನು JDS ಕಳ್ಕೊಂಡಿದೆ. JDSಗೆ ಒಂದು ರೀತಿ ರೀಸ್ಟಾರ್ಟ್ನ ಅವಶ್ಯಕತೆ ಮಂಡ್ಯ ಜಿಲ್ಲೆಯಲ್ಲಿದೆ. ಪುಟಿದೇಳುವಂಥ ಅವಕಾಶ MP ಚುನಾವಣೆ ಮೂಲಕ ಆಗಬೇಕು. ಆ ಕಾರಣಕ್ಕಾಗಿ ಕ್ಷೇತ್ರವನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ JDS ಕೂಡ ಇರ್ತಕ್ಕಂಥದ್ದು. ಅಂದರೆ ಸ್ಥಳೀಯವಾಗಿ ಅಭ್ಯರ್ಥಿಯನ್ನು ಮಾಡಿದ್ರೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಹೇಳ್ಬೋದು ಅನ್ನುವಂತಹ ಆ ಮಾತುಗಳು ಕೂಡ ಇತ್ತು. ಈಗ ಅದೆಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ಸ್ವತಃ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿಯಾಗಲಿಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು. ಅಂದರೆ ಈಗೇನು ಆಸ್ಪತ್ರೆಯಲ್ಲಿ ಅವರಿಗೆ ಒಂದು ಚಿಕಿತ್ಸೆ ಕೂಡ ಆಗ್ತಾ ಇದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಮಾರ್ಚ್ 25ನೇ ತಾರೀಕು ಅವರೇ ಸ್ವತಃ ಮಂಡ್ಯಕ್ಕೆ ಬಂದು ಈ ಬಗ್ಗೆ ಅಧಿಕೃತ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೀಗ CS ಪುಟ್ಟರಾಜು ನೀಡ್ತಾ ಇರ್ತಕ್ಕಂತಹ ಮಾಹಿತಿ. ಅಂದರೆ ಈಗಾಗಲೇ ಕ್ಷೇತ್ರ ಫೈನಲ್ ಆಗಿ ಅಭ್ಯರ್ಥಿ ಕೂಡ JDSನ ನಾಯಕರುಗಳು ಫೈನಲ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸಂಸದೆ ಸುಮಲತಾ ಕೂಡ ಪಟ್ಟು ಬಿಡದೆ ಕಡೆ ಹಂತದ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಅವರು ಈಗಲೂ ಕೂಡ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ದೆಹಲಿಯಲ್ಲಿ BJP ವರಿಷ್ಠರ ಜೊತೆ ಚರ್ಚೆ ಆದ ಬಳಿಕ ಏನು ಬೆಂಗಳೂರಿಗೆ ಬಂದು ಮಾತನಾಡಿದ್ರು, ಅಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಆದಂಥ ಮಾತುಗಳನ್ನು ಆಡಿದ್ರು. ಅಂದರೆ ಇನ್ನೂ ಕೂಡ ಮಂಡ್ಯ ಬಗ್ಗೆ ಯಾವುದೇ ರೀತಿಯ ನಿರ್ಧಾರ ಆಗಿಲ್ಲ. ಮಾರ್ಚ್ 22ಕ್ಕೆ ಕ್ಷೇತ್ರಗಳ ಹಂಚಿಕೆ ಆಗುತ್ತೆ. ಅಂದರೆ ಇನ್ನೂ ಕೂಡ BJP ನನ್ನ ಬಗ್ಗೆ ಗೌರವ ಇಟ್ಕೊಂಡಿದೆ. ಅಂದರೆ ಇನ್ನೂ ಕೂಡ ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಅವರು ಕೂಡ ಆಡಿದರು. ಅಂದರೆ ಎರಡು ಕೂಡ ಜಟಾಪಟಿಗಳು ಆಗ್ತಾ ಇದೆ ಮಂಡ್ಯ ಕ್ಷೇತ್ರಕ್ಕಾಗಿ. ಆದರೆ JDS ಈಗಾಗಲೇ ಕನ್ಫರ್ಮ್ ಅನ್ನು ಮಾಡಿಕೊಂಡು ಕುಮಾರಸ್ವಾಮಿಯ ಅಭ್ಯರ್ಥಿ ಎನ್ನುವಂಥ ರೀತಿಯಲ್ಲಿ ಚುನಾವಣಾ ಸಿದ್ಧತೆಗಳನ್ನು ಆರಂಭಿಸಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಒಂದ್ ಕಡೆ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ, ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ, ನಾನೇ ಚುನಾವಣಾ ನೇತೃತ್ವ ವಹಿಸ್ಕೋತೀನಿ ಅಂತ CS ಪುಟ್ಟರಾಜು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅವ್ರು ಹೇಳ್ತಾ ಇರುವಂತಹ ಮಾತೇನು ಅಂತ ಇನ್ನೂ ಡಿಸೈಡೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು ಕ್ಷೇತ್ರ ಅನೌನ್ಸ್ ಮಾಡಿದ್ದಾಗಿದೆ, ಅಭ್ಯರ್ಥಿ ಒಂದು ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ ಅಷ್ಟೇ. ಆದ್ರೆ ಸುಮಲತಾ ಅವರು ಇನ್ನೂ ಕೂಡ ಕಾನ್ಫಿಡೆಂಟ್ ಆಗಿದ್ದಾರಲ್ಲ ಅಂತ.
ಶ್ವೇತಾ ಆಗಲೇ ಹೇಳ್ದಂಗೆ ಸುಮಲತಾ ಅವರು ಬಹಳಷ್ಟು ಕಾನ್ಫಿಡೆಂಟ್ ನಲ್ಲಿದ್ದಾರೆ. ಅಂದರೆ ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಬೀಡ್ಬಿಟ್ಟು ಬಿಜೆಪಿ ವರಿಷ್ಠರ ಜೊತೆ ಬಿಜೆಪಿ ಅಧ್ಯಕ್ಷರ ಜೊತೆ ನಿರಂತರವಾದಂಥ ಚರ್ಚೆಯನ್ನು ಕೂಡ ಮಾಡಿದರು. ಆದರೆ ಈಗಾಗಲೇ JDS 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ, ಮಂಡ್ಯ, ಹಾಸನ, ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂಥ ಮಾತುಗಳು ಹೇಳಿತ್ತು. ಈ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತೇಳಿ JDS ನಾಯಕರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಈಗಿದ್ರೂ ಸಹ ಸುಮಲತಾ ಯಾವುದೇ ಕಾರಣಕ್ಕೂ ಕೂಡ ಪಟ್ಟು ಬಿಡೋದಿಲ್ಲ, ನಾನು ರಾಜಕಾರಣ ಮಾಡಿದರೆ ಮಂಡ್ಯದಲ್ಲೇ ರಾಜಕಾರಣ ಮಾಡ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ BJP ವರಿಷ್ಠರ ಜೊತೆ ಏನು ಮಾತುಕತೆ ಆಯಿತು, ಆ ಬಳಿಕ ಅವರು ಮಾತನಾಡ್ತಂಥ ಸಂದರ್ಭದಲ್ಲಿ BJP ಪಕ್ಷ ನನ್ನ ಮೇಲೆ ಒಂದು ತುಂಬ ಗೌರವವನ್ನು ಇಟ್ಕೊಂಡಿದೆ, ನನ್ನ ಬಗ್ಗೆ ಪಾಸಿಟಿವ್ ಆದಂಥ ಒಂದು ಅಭಿಪ್ರಾಯ ಕೂಡ BJP ಹೈಕಮಾಂಡ್ಗೆ ಇರುವಂಥದ್ದು. ಇನ್ನೂ ಕೂಡ ಯಾವುದೇ ರೀತಿಯ ನಿರ್ಧಾರ ಆಗದೇ ಇರೋದ್ರಿಂದ ಕ್ಷೇತ್ರಗಳ ಹಂಚಿಕೆ ಆಗ್ಬೋದು, ಅಭ್ಯರ್ಥಿ ಫೈನಲ್ ಆಗುವಂಥದ್ದು ಯಾವುದು ಕೂಡ ಇನ್ನೂ ಡಿಸೈಡ್ ಆಗದೇ ಇರೋದ್ರಿಂದ ಇನ್ನೂ ಕೂಡ ನನಗೆ ಅವಕಾಶ ಇದೆ, ವಿಶ್ವಾಸ ಇದೆ, ಮತ್ತೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಸುಮಲತಾ ಅವರು ಹೇಳಿರ್ತಕ್ಕಂಥದ್ದು. ಸುಮಲತಾ ಮಾತುಗಳನ್ನು ಗಮನಿಸಿದ್ರೆ ಅಂದರೆ JDS ಫೈನಲ್ ಮಾಡಿಕೊಂಡು ಚುನಾವಣಾ ಸಿದ್ಧತೆಗಳನ್ನ ಆರಂಭಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಹಂತದಲ್ಲಿ ನನಗೂ ಅವಕಾಶ ಸಿಗ್ಬೋದು ಅನ್ನುವಂಥ ರೀತಿಯಲ್ಲಿ ಪಟ್ಟಿಡಿದಂತೆ ಸುಮಲತಾ ಅವರ ಮಾತುಗಳಿಂದ ಅರ್ಥ ಆಗ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಓಕೆ, 3 ದಿನ ದೆಹಲಿಯಲ್ಲೇ ಇದ್ದು ಬಂದಿದ್ದಾರೆ. ಈಗ ಮಂಡ್ಯದಲ್ಲಿ ಉಂಟಾಗಿರುವಂತಹ ಗೊಂದಲದ ಬಗ್ಗೆ ಸುಮಲತಾ ಅವರು ದೆಹಲಿಯಿಂದ ಬಂದ ನಂತರ ಒಂದು ಕ್ಲಾರಿಟಿ ಕೊಡ್ತಾರೆ ಅಂದ್ರೆ ಸುಮಲತಾ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಇನ್ನಷ್ಟು ಗೊಂದಲಕ್ಕೀಡು ಮಾಡ್ತಾ ಇದೆ. ಕ್ಷೇತ್ರ ಅನೌನ್ಸ್ ಮಾಡಿದ್ದಾಗಿದೆ. ಈಗ ಮಂಡ್ಯ, ಹಾಸನ, ಕೋಲಾರ JDS ಅಂತ ಅಂದ ಮೇಲೂ ಕೂಡ ಕ್ಷೇತ್ರದ ಬಗ್ಗೆ ಇಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂದ್ರೆ ಹೈಕಮಾಂಡ್ ಅವರಿಗೆ ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಅಥವಾ ಕೊನೆ ಕ್ಷಣ ತನಕ ಕೂಡ ಆತ್ಮವಿಶ್ವಾಸದಲ್ಲಿರೋದಕ್ಕೆ ಡಿಸೈಡ್ ಮಾಡಿದಾರಾ ಸುಮಲತಾ ಅಂತ? ಶ್ವೇತಾ, ಸುಮಲತಾ ಅವರ ಮಾತುಗಳನ್ನು ಗಮನಿಸಿದ್ರೆ ಅಂದರೆ ಅಷ್ಟು ಸುಲಭವಾಗಿ ಕ್ಷೇತ್ರವನ್ನು ಬಿಟ್ಕೊಡ್ಬಾರ್ದು ಅನ್ನುವಂಥ ಪ್ರಯತ್ನಗಳನ್ನು ಸುಮಲತಾ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸುಮಲತಾ ಅವರು ಹಾಲಿ ಮಂಡ್ಯದ MP, ಪಕ್ಷೇತರವಾಗಿ ಕಳೆದ ಚುನಾವಣೆಯಲ್ಲಿ JDS ವಿರುದ್ಧವೇ ಒಂದು ಭರ್ಜರಿ ಗೆಲುವನ್ನು ದಾಖಲಿಸಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ BJPಗೆ ಬಾಹ್ಯ ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಈ ಬಾರಿ BJPಯ ಟಿಕೆಟನ್ನು ಬಯಸಿದ್ರು. ಆದರೆ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ BJP JDS ಮೈತ್ರಿ ಆಯಿತು. ಆಗ ಸುಮಲತಾ ಅವರ ರಾಜಕೀಯ ಒಂದು ಬದುಕು ಸ್ಥಿತಿ ಏನಿದೆ ಅದು ಒಂದು ರೀತಿ ಅತಂತ್ರವಾಗುವಂಥ ಸಾಗ್ತಾ ಇತ್ತು. ಈಗ ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಣಕ್ಕಿಳಿತಾರೆ. JDSಗೆ ಮಂಡ್ಯ ಕ್ಷೇತ್ರ ಸಿಕ್ಕಿದೆ ಅನ್ನುವಂಥ ಖಚಿತ ಮಾಹಿತಿಗಳು ಕೂಡ ಹೊರಬೀಳ್ತಾ ಇದೆ. ಆದರೆ ಈಗಲೂ ಕೂಡ ಸಂಸದೆ ಸುಮಲತಾ ಮಂಡ್ಯವನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಕಡೆ ಹಂತದ ಪ್ರಯತ್ನವಾಗಿ ಏನೆಲ್ಲ ಮಾಡಬಹುದು, BJP ವರಿಷ್ಠರನ್ನ ಭೇಟಿ ಮಾಡಿ ಮಾತುಕತೆ ಮಾಡುವಂಥದ್ದಿರ್ಬೋದು, ಮಂಡ್ಯದಲ್ಲಿ BJPಯ ಸಂಘಟನೆ ಯಾವ ರೀತಿ ಹೆಚ್ಚಾಗ್ತಾ ಇದೆ, BJP ಪರವಾದಂಥ ವಾತಾವರಣ ಯಾವ ರೀತಿ ಇದೆ, ಯಾಕಾಗಿ BJPಗೆ ಮಂಡ್ಯವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಎಲ್ಲ ಅಂಶವನ್ನು ಅವರಿಗೆ ಮನದಟ್ಟು ಮಾಡಿ ಮಂಡ್ಯವನ್ನು BJP ಉಳಿಸ್ಕೊಂಡು ತಾನೇ ಅಭ್ಯರ್ಥಿ ಆಗಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ. ಆದರೆ JDS ಈಗಾಗಲೇ ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡು ಚುನಾವಣೆ ತಯಾರಿ ಆರಂಭಿಸೋದ್ರಿಂದ ಮುಂದೆ ಸುಮಲತಾ ಅವರು ಏನು ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.